ಅಧಿವೇಶನದಲ್ಲಿ ಇವತ್ತು ಸಿಎಂ ಕುರ್ಚಿ ಕದನದ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಸಿಎಂ ಡಿಸಿಎಂ ಮಧ್ಯದ ಸಮರ ನೋಡಿ ಆರ್ ಅಶೋಕ್ ಕಾಂಗ್ರೆಸ್ನ ಕಾಲೆಳೆದು ಅದಕ್ಕೆ ಕೈಪಡೆ ಉತ್ತರ ಕೊಡಲಾಗದೆ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಏನು ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು? ಹಿಂಗ್ ಇಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ನನಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ದು ಜೆಂಡರೇ ಚೇಂಜ್ ಮಾಡ್ಬಿಡ್ತಾರೆ. ಅಧಿವೇಶನದಲ್ಲಿ ಕಾವೇರಿದ ಸಿಎಂ ಕುರ್ಚಿ ಕುಸ್ತಿ, ಅಶೋಕ್ ಭೈರತಿ ಮಧ್ಯೆ ಕಿಂಗ್ ಸಿದ್ದು ಕದನ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಅದೇ ವಿಚಾರ ಅಧಿವೇಶನದಲ್ಲಿ ಕಾವೇರಿದ ಚರ್ಚೆಗೆ ಗ್ರಾಸವಾಯಿತು. ಕಿಂಗ್ ಇಸ್ ಅಲೈವ್ ಅಂತ ಆರ್ ಅಶೋಕ್ ಕಾಲಿಡಿದರು. ಆದರೆ ಸಿಎಂ ಸಾಹೇಬರು ಗಟ್ಟಿಮುಟ್ಟಾಗಿ ನಮ್ಮ ಮುಂದೆ ಕೂತಿದ್ದಾರೆ ಅಂತ ಭೈರತಿ ಸುರೇಶ್ ಕುಕ್ಕಿದ್ರು. ಇಲ್ಲಿ ಕಿಂಗ್ ಇಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಮತ್ತೆ ನೋಡುವ, ಈಗ ಬದುಕಿದ್ದಾರೆ. ಆ ಪದವಿಗೆ ಹೇಳಿರ್ಬೇಕು, ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲೇ ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲೇ ಡೌಟ್ ಬಂದ್ಬಿಟ್ಟೈತೆ ಸರ್. ಇಡೀ ರಾಜ್ಯದಲ್ಲಿ ಡೌಟ್. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ? ಡೌಟ್ ಇರೋವಾಗ. ಪ್ಲೀಸ್ ಅಶೋಕಣ್ಣ. ಆಯ್ತು ಸಭಾಧ್ಯಕ್ಷರೇ, ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷರೇ, ನಾಯಕತ್ವ ಏನಾದ್ರು ಚೇಂಜ್ ಇದೆಯಾ, ಐಂದ ವರ್ಗದ ನಾಯಕರು ಯಾರಾಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಹೇಳೋರೆ ಅಂತ ಹೇಳುದು ಸರ್. ಅದು ಕೇಳಿದ ಸಭಾಧ್ಯಕ್ಷರೇ, ಕಿಂಗ್ ಇಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ಆದ್ರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಗಟ್ಟಿಮುಟ್ಟಿಯಾಗಿ. ಅಶೋಕಣ್ಣ ಏನ್ ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ. 10 ಜನ ನಿತ್ಯ ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಅಧಿಕಾರ ಒದ್ದು ಕಿತ್ಕೋತೀನಿ ಎಂದಿದ್ದಾರೆ. ಅಧಿಕಾರ ಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ. ಒದ್ದು ಕಿತ್ಕೊಂತೀನಿ ಅಂತ ಒದಿಬೇಕು. ಯಾರನ್ನ ಒದಿಬೇಕು? ಅವರು ಅವ್ರ ಜೀವನನೇ ಒದಿಯದೇ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು. ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒದ್ದು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. ಸಾರ್, ನನ್ನ ಹೆಸರು ತಿಮ್ಮಯ್ಯ ಅಲ್ಲ, ತಮ್ಮಯ್ಯ. ತಿಮ್ಮಯ್ಯ ಅವರು ಏನ್ ಕೇಳಿರೋ ಪ್ರಶ್ನೆ ಇದೆ, ತಡೆಗೋಡೆ ಬಗ್ಗೆ ಇದೆ. ಮನ್ರೇಗಾ ಉದ್ಯೋಗ ಅಧ್ಯಕ್ಷ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ್ಯ ಅಂತ ಕರೆಯಕ್ ಶುರು. ತಮ್ಮಯ್ಯ ಸಾರಿ, ದಯವಿಟ್ಟು ತಮ್ಮಯ್ಯ ಯಾರು ಕೂಡ ಅವ್ರನ್ನ ತಿಮ್ಮಯ್ಯ ಅಂತ ಕರಿಬೇಡಿ, ತಮ್ಮಯ್ಯ ಅಂತಾನೆ ಕರೀರಿ. ದಯವಿಟ್ಟು ತಿಮ್ಮಯ್ಯ ಅಂತ ಕರೆದ್ರೆ ನಿಮ್ಗೆ ದಂಡ ವಿಧಿಸಲಾಗುವುದು. ನನ್ನ ಹೆಸರು ಪ್ರಿಯಾಂಕಾ ಅಲ್ಲ, ಪ್ರಿಯಾಂಕ್. ಅಯ್ಯೋ, ನನ್ನ ಜೆಂಡರ್ ಅನ್ನೇ ಬದಲಿಸ್ಬಿಟ್ಟಿದ್ದೀರಿ. ಹೆಸರಿನಲ್ಲಿ ವ್ಯತ್ಯಾಸ ಆದ್ರೆ ಹೇಗಾಗುತ್ತೆ ಅಂತ ನನ್ಕಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ. ನನಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ಗೆ ನಮ್ದು ಜೆಂಡರೇ ಚೇಂಜ್ ಮಾಡ್ಬಿಡ್ತಾರೆ ಒಂದೊಂದ್ಸರಿ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಅಧಿವೇಶನದಲ್ಲಿ ಸಿಎಂ ಕುರ್ಚಿ ಚರ್ಚೆ ಜೊತೆಗೆ ಹೆಸರಿನ ಬಗ್ಗೆಯೂ ಚರ್ಚೆ ಆಯಿತು. ಇವತ್ತು ನಾಳೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಯಲಿದ್ದು, ಹಿಂದುಳಿದ ಭಾಗಕ್ಕೆ ಅದೇನ್ ಸಿಗುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಧಿವೇಶನದಲ್ಲಿ ಇವತ್ತು ಸಿಎಂ ಕುರ್ಚಿ ಕದನದ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಸಿಎಂ ಡಿಸಿಎಂ ಮಧ್ಯದ ಸಮರ ನೋಡಿ ಆರ್ ಅಶೋಕ್ ಕಾಂಗ್ರೆಸ್ನ ಕಾಲೆಳೆದು ಅದಕ್ಕೆ ಕೈಪಡೆ ಉತ್ತರ ಕೊಡಲಾಗದೆ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಿಂಗ್ ಇಸ್ ಅಲೈವ್ ಅಂದ್ರೆ ಏನು? ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಹಿಂಗ್ ಇಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ನನಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ದು ಜೆಂಡರೇ ಚೇಂಜ್ ಮಾಡ್ಬಿಡ್ತಾರೆ ಒಂದೊಂದ್ಸರಿ. ಅಧಿವೇಶನದಲ್ಲಿ ಕಾವೇರಿದ ಸಿಎಂ ಕುರ್ಚಿ ಕುಸ್ತಿ, ಅಶೋಕ್ ಭೈರತಿ ಮಧ್ಯೆ ಕಿಂಗ್ ಸಿದ್ದು ಕದನ.
ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಅದೇ ವಿಚಾರ ಅಧಿವೇಶನದಲ್ಲಿ ಕಾವೇರಿದ ಚರ್ಚೆಗೆ ಗ್ರಾಸವಾಯಿತು. ಕಿಂಗ್ ಈಸ್ ಅಲೈವ್ ಅಂತ ಆರ್ ಅಶೋಕ್ ಕಾಲಿಡಿದ್ರು. ಆದ್ರೆ ಸಿಎಂ ಸಾಹೇಬರು ಗಟ್ಟಿಮುಟ್ಟಾಗಿ ನಮ್ಮ ಮುಂದೆ ಕೂತಿದ್ದಾರೆ ಅಂತ ಬೈರತಿ ಸುರೇಶ್ ಕುಪ್ಕಿದ್ರು. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು ಸರ್? ಮತ್ತೆ ನೋಡುವ, ಈಗ ಬದುಕಿದ್ದಾರೆ. ಆ ಪದವಿಗೆ ಹೇಳಿರ್ಬೇಕು, ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲೇ ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲ ಡೌಟ್ ಬಂದ್ಬಿಟ್ಟೈತೆ ಸರ್, ಇಡೀ ರಾಜ್ಯದಲ್ಲಿ ಡೌಟ್. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ? ಡೌಟ್ ಇರೋವಾಗ. ಅಶೋಕಣ್ಣ, ಆಯ್ತು ಸಭಾಧ್ಯಕ್ಷರೇ, ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷರೇ, ನಾಯಕತ್ವ ಏನಾದ್ರು ಚೇಂಜ್ ಇದೆಯಾ, ಅಹಿಂದ ವರ್ಗದ ನಾಯಕರು ಯಾರಾಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳೋರೆ ಅಂತ ಹೇಳಿದ್ರು ಸರ್. ಅದು ಕೇಳಿದೆ ಸಭಾಧ್ಯಕ್ಷರೇ, ಕಿಂಗ್ ಈಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ಆದ್ರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಗಟ್ಟಿಮುಟ್ಟಿಯಾಗಿ. ಅಶೋಕಣ್ಣ ಏನ್ ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ. 10 ಜನ ನಿತ್ಯ ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ತೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಅಧಿಕಾರ ಒದ್ದು ಕಿತ್ಕೋತೀನಿ ಎಂದಿದ್ದಾರೆ. ಅಧಿಕಾರ ಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀನಿ ಅಂತ. ಒದಿಬೇಕು, ಯಾರನ್ನ ಒದಿಬೇಕು? ಅವರು ಅವ್ರ ಜೀವನನೇ ಒದಿಯೋದೇ ಆಗ್ಬಿಟ್ಟೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕಾಂಗ್ರೆಸ್ ಪಾರ್ಟಿ ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒದ್ದು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. ಸಾರ್, ನನ್ನ ಹೆಸರು ತಿಮ್ಮಯ್ಯ ಅಲ್ಲ, ತಮ್ಮಯ್ಯ. ತಿಮ್ಮಯ್ಯ ಅವರು ಏನ್ ಕೇಳಿರೋ ಪ್ರಶ್ನೆ ಇದೆ, ತಡೆಗೋಡೆ ಬಗ್ಗೆ ಇದೆ. ಮನ್ರೇಗಾ ಉದ್ಯೋಗ ಅಧ್ಯಕ್ಷ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ್ಯ ಅಂತ ಕರೆಯಕ್ ಶುರು. ತಮ್ಮಯ್ಯ ಸಾರಿ, ದಯವಿಟ್ಟು ತಮ್ಮಯ್ಯ, ಯಾರು ಕೂಡ ಅವ್ರನ್ನ ತಿಮ್ಮಯ್ಯ ಅಂತ ಕರಿಬೇಡಿ, ತಮ್ಮಯ್ಯ ಅಂತಾನೆ ಕರೀರಿ. ದಯವಿಟ್ಟು ತಿಮ್ಮಯ್ಯ ಅಂತ ಕರೆದ್ರೆ ನಿಮ್ಗೆ ದಂಡ ವಿಧಿಸಲಾಗುವುದು. ನನ್ನ ಹೆಸರು ಪ್ರಿಯಾಂಕಾ ಅಲ್ಲ, ಪ್ರಿಯಾಂಕ್. ಅಯ್ಯೋ, ನನ್ನ ಜೆಂಡರ್ ಅನ್ನೇ ಬದಲಿಸ್ಬಿಟ್ಟಿದ್ದೀರಿ. ಹೆಸರಿನಲ್ಲಿ ವ್ಯತ್ಯಾಸ ಆದ್ರೆ ಹೇಗಾಗುತ್ತೆ ಅಂತ ನನ್ಕಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ. ನನ್ಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ದು ಜೆಂಡರೇ ಚೇಂಜ್ ಮಾಡ್ಬಿಡ್ತಾರೆ ಒಂದೊಂದ್ಸರಿ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಅಧಿವೇಶನದಲ್ಲಿ ಸಿಎಂ ಕುರ್ಚಿ ಚರ್ಚೆ ಜೊತೆಗೆ ಹೆಸರಿನ ಬಗ್ಗೆಯೂ ಚರ್ಚೆ ಆಯಿತು. ಇವತ್ತು ನಾಳೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಯಲಿದ್ದು, ಹಿಂದುಳಿದ ಭಾಗಕ್ಕೆ ಅದೇನ್ ಸಿಗುತ್ತೋ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.